ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಕಳೆದ 2 ವರ್ಷಗಳಿಂದ ಸುಮಾರು 1724.165 ಕೋಟಿ ಅನುದಾನ ತಂದಿರುವುದಾಗಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಬಿಬಿ ಸತೀಶ್ ಹೇಳಿರುವುದು ಅತಿ ಸುಳ್ಳು ಎಂದು ಸೋಮವಾರಪೇಟೆ ಮಂಡಲ ಬಿಜೆಪಿ ತಿರುಗೇಟು ನೀಡಿದೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿನ ಶಾಸಕ ಅಪ್ಪಚ್ಚು ರಂಜನ್ ಅವರ ಶ್ರಮದಿಂದ ಬಿಡುಗಡೆಯಾದ ಅನುದಾನದಲ್ಲಿ ಅನೇಕ ಕಾಮಗಾರಿಗಳು ನಡೆದಿವೆ. ಇದನ್ನೇ ಬಿಂಬಿಸಿ ಈಗಿನ ಶಾಸಕರು ತಂದ ಅನುದಾನ ಎಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದ ಎಂದು ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಗೌಡ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ಕ್ಷೇತ್ರಕ್ಕೆ 1724.65 ಕೋಟಿ ಅನುದಾನ ಬಂದಿದೆ ಎಂದು ಬಿಬಿ ಸತೀಶ್ ಹೇಳಿದ್ದಾರೆ. ಆದರೆ ಇದರಲ್ಲಿ 653.59 ಕೋಟಿ ಬಿಜೆಪಿ ಸರ್ಕಾರವಿದ್ದಾಗ ಬಿಡುಗಡೆಯಾದ ಅನುದಾನ. ಕೇಂದ್ರ ಸರ್ಕಾರದ ಕಾಮಗಾರಿಗಳನ್ನು ತಾವೇ ತಂದಿದ್ದು ಎಂದು ಬಿಂಬಿಸುವ ಮೂಲಕ ಕಾಂಗ್ರೆಸ್ ಭೂಮಿ ಪೂಜೆ ನೆರವೇರಿಸಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದೆ ಎಂದು ಗೌತಮ್ ಗೌಡ ಆರೋಪಿಸಿದರು. ನೀವು ಏನು 1,500 ಕೋಟಿ ಅನುದಾನ ತಂದಿದ್ದೀರಾ ನಾವು ನೋಡಬೇಕು. ಯಾಕಂದರೆ ಕಾಮಗಾರಿ ಆಗದಿದ್ದು ಕಾಣಿಸ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಅವರು ನಮ್ಮ ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಅವರಿಗೊಂದು ಶ್ವೇತಪತ್ರದಲ್ಲಿ ವೈಟ್ ಪೇಪರ್ ಪ್ರಿಂಟ್ ಮಾಡಿ ಕಳಿಸಿದ್ದಾರೆ ಅವ್ರದ್ದೇನೇನು ಕಾಮಗಾರಿಗಳು ಅಂತ. ಸತೀಶ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ, ಒಂದು ಕನಿಷ್ಠ ಜ್ಞಾನ ಇಲ್ಲ. ನಾವು ಒಂದು ಕೇಳಿದಾಗ ಈ ಥರ ಪ್ರಿಂಟ್ ಯಾರು ಬೇಕಾದ್ರೆ ಮಾಡ್ಬೋದು, ಈ ಥರ ಪ್ರಿಂಟ್ ನಾನು ಮಾಡ್ಬಿಟ್ಟು ಕಳಿಸ್ಬೋದು ನಮ್ಮ ಕಾಮಗಾರಿ ಅಂತ. ಇದ್ರದ್ದು ಆದೇಶ ಪತ್ರಗಳೆಲ್ಲಿದೆ? ಒಂದ್ರದ್ದು ಆದೇಶ ಪತ್ರಗಳಿಲ್ಲ. ಇದನ್ನ ತೆಗೆದು ನೋಡಬೇಕಾದ್ರೆ ಅರ್ಧಕ್ಕರ್ಧ ಕಾಮಗಾರಿಗಳು ನಮ್ಮ ಶಾಸಕರು ನಮ್ಮ ಸಂಸದರು ಮಾಡಿದಂಥ ಕಾಮಗಾರಿಗಳನ್ನೇ ಅವ್ರು ಪಟ್ಟಿಗಳು ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಪ್ರತಿ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಯಾವುದೇ ಒಂದು ಶ್ವೇತಪತ್ರ ಹೊರಡಿಸಬೇಕಾದ್ರೆ ಅದಕ್ಕೆ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ಸ್, ಅದರದ್ದೊಂದು ಏನು ಆದೇಶ ಪ್ರತಿಗಳಿದೆ, ಆದೇಶ ಪ್ರತಿಗಳನ್ನ ಕೊಡಬೇಕಲ್ವ. ಸುಮ್ಮನೆ ಈ ಥರ ಡಾಕ್ಯುಮೆಂಟ್ ಯಾರು ಬೇಕಾದ್ರೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವ್ರು ಅಟ್ಲೀಸ್ಟ್ ಒಂದು ಶ್ವೇತಪತ್ರ ಹೊರಡಿಸಬೇಕಾದ್ರೆ ಅದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಇದು ನಮ್ಮ ಕಾಮಗಾರಿಗಳು, ಎಷ್ಟು ಕಾಮಗಾರಿ ಪೂರ್ಣ ಆಗಿದೆ, ಎಷ್ಟು ಕಾಮಗಾರಿ ಚಾಲ್ತಿಯಲ್ಲಿದೆ, ಎಷ್ಟು ಕಾಮಗಾರಿಗಳು ಗುದ್ದಿ ಪೂಜೆ, ಬಿಡಿ ಗುದ್ದಿ ಪೂಜೆ ಎಲ್ಲ ಕಾಮಗಾರಿಗಳು ಮಾಡ್ತಾರೆ, ಅಥವಾ ಅವ್ರಿಗೆ ಒಂದು ಇದ್ರಲ್ಲಿ ಇಲ್ದಿರೋದನ್ನೆಲ್ಲ ಗುದ್ದಿ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ಕಾಮಗಾರಿಗಳಿಗೂ ಮಾಡ್ತಾ ಇದ್ದಾರೆ. ಅವರು ಅಟ್ಲೀಸ್ಟ್ ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ನಡೀತಾ ಇದೆ ಅಂತ ನಾವು ಕೊಡಬೇಕಲ್ವ. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಾತನಾಡಿ, ರಾಜ್ಯ ಸರ್ಕಾರದಲ್ಲಿ ಅನುದಾನವಿಲ್ಲದೆ ಅಭಿವೃದ್ಧಿ ಸಾಧ್ಯವಾಗುತ್ತಿಲ್ಲ ಎಂದು ಶಾಸಕರುಗಳೇ ಸರ್ಕಾರದ ವಿರುದ್ಧ ನಿಂತಿದ್ದಾರೆ. ಇಂತಹ ಸಂಕಷ್ಟದಲ್ಲಿ ಮಡಿಕೇರಿ ಕ್ಷೇತ್ರಕ್ಕೆ 1724 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ನೀಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಅಭಿವೃದ್ಧಿ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎಂದು ಹೇಳಿದ್ದಾರೆ. ಬಿಳಿ ಹಾಳೆಯಲ್ಲಿ ಟೈಪ್ ಮಾಡಿಸಿ ಅಪ್ಪಚ್ಚು ರಂಜನ್ ಅವರಿಗೆ ಕಳುಹಿಸಿದ್ದಾರೆ. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಶ್ವೇತಪತ್ರ ಎಂದರೇನೆಂದು ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಅವರು ಛೇಡಿಸಿದರು. ಸೋಮವಾರಪೇಟೆ ಟರ್ಫ್ ಮೈದಾನ, ಮಡಿಕೇರಿ ಮೆಡಿಕಲ್ ಕಾಲೇಜು, ಎಂಆರ್ಐ ಯಂತ್ರ, ಪಾಲಿಟೆಕ್ನಿಕಲ್ ಕಾಲೇಜು ಅಭಿವೃದ್ಧಿ, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಹಾನುಗಲ್ಲು, ಕುಶಾಲನಗರ, ಜಂಬೂರು, ಕೂಡಿಗೆ ವಿದ್ಯುತ್ ಉಪಕೇಂದ್ರ, ಒಳಚರಂಡಿ ಕಾಮಗಾರಿ, ಕೊಡವ ಸಮಾಜಗಳಿಗೆ ತಲಾ 10 ಲಕ್ಷ ರೂಪಾಯಿ, ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ, ಜೆಜೆಎಂ ಕಾಮಗಾರಿ, ಕುಶಾಲನಗರ ಕಲಾಭವನ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇವೆಲ್ಲ ಕಾಮಗಾರಿಗಳ ಅನುದಾನ ಅಪ್ಪಚ್ಚು ರಂಜನ್ ಅಧಿಕಾರದಲ್ಲಿದ್ದಾಗ ಮಂಜೂರಾಗಿವೆ ಎಂದು ಮಹೇಶ್ ತಿಮ್ಮಯ್ಯ ಸಮರ್ಥನೆ ಮಾಡಿಕೊಂಡರು. ಆಮೇಲೆ ಹಸಿರು ಮಂಡಳಿ ಒಳಚರಂಡಿ ಒಂದು ಕಾಮಗಾರಿ 2 ಕೋಟಿ ಇತ್ತು, ಅದು ಸಹ ಅಪ್ಪಚ್ಚು ರಂಜನ್ ಅವರ ಕಾಮಗಾರಿ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. SCBDSನಲ್ಲಿ 23-24ನೇ ಸಾಲಿನಲ್ಲಿ 1 ಕೋಟಿ ರೂಪಾಯಿ ಹಣವನ್ನು ಇದು RDPR ಅಲ್ಲಿ ಬಿಡುಗಡೆಯಾಗಿ ಆ ಕಾಮಗಾರಿಗಳನ್ನ ಮುಕ್ತಾಯಗೊಂಡಿರ್ತಕ್ಕಂಥದ್ದು. ಏನು ನಮ್ಮ ರಂಜನ್ ಅವರು ಸ್ವಾತಂತ್ರ್ಯ ಸಂದರ್ಭ ನಂತರ ಏನು ಅಕ್ಟೋಬರ್ ಮತ್ತು ಡಿಸೆಂಬರ್ ಸಂದರ್ಭದಲ್ಲಿ ಹಣ ಬಿಡುಗಡೆ ಆಗಿರುತ್ತೆ, ಬಿಲ್ ಆಗಿರುತ್ತೆ ಅಂತ ನಾವು ಮಾಡಿರ್ತಕ್ಕಂಥದ್ದು ಕೊಟ್ಟಿರ್ತಾರೆ. ಸ್ಮಶಾನ ಅಭಿವೃದ್ಧಿಗೆ ಸಹ 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿರ್ತಾರೆ, ಅದನ್ನು ಸಹ ನಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಏನೋ ಕೋವಿಡ್ ಅಂತ ಸಂದರ್ಭದಲ್ಲಿ ಎಲ್ಲ ಸ್ಮಶಾನಗಳ ಅಭಿವೃದ್ಧಿಗೆ ಸ್ವಾಮಣ್ಣವರು ಇಲ್ಲಿ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಕರ್ಕಳಿ ಸ್ಮಶಾನದ ಸಮೇತ 6 ಕೋಟಿ ರೂಪಾಯಿ ಕೊಟ್ಟಿದ್ರು, ಅದೆಲ್ಲವನ್ನು ನಾವು ಮಾಡಿದ್ದೀವಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುಶಾಲನಗರ ಕಲಾಭವನ ಉದ್ಘಾಟನೆ ಮಾಡಿ ಬುದ್ಧಿ ಪೂಜೆ ಮಾಡಿದ್ದು. ಕಲಾಭವನದ ಎಷ್ಟು ಕೆಲಸ ಆಗಿತ್ತು ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು 5 ಕೋಟಿ ರೂಪಾಯಿ ಹಣವನ್ನು ನಮ್ಮ ಶಾಸಕರು ನಮ್ಮ ಸರ್ಕಾರ ಅವಧಿಯಿಂದ ಮಾಡಿದ್ದು. ಆದರೆ ಕೇವಲ 1 ಕೋಟಿ ರೂಪಾಯಿ ಹಣವನ್ನು ಈಗಿನ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಮಾಡಿದ್ದೇವೆ. ಗೋಷ್ಠಿಯಲ್ಲಿ ಮಂಡಲ ಬಿಜೆಪಿ ಪದಾಧಿಕಾರಿಗಳಾದ SR ಸೋಮೇಶ್, ದರ್ಶನ್, ಜೋಯಪ್ಪ ಹಾಗೂ ಮೋಕ್ಷಿತ್ ಉಪಸ್ಥಿತರಿದ್ದರು.